ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ತ್ವಷ್ಟ್ರೇ ನಮಃ. ಇಂದ್ರಸ್ಯ ಧೃಷಿತಂ ಸಹಃ ಸನೋ ದಧಾತು ತಂ ರಜಿಂ ಪಿಶಂಕಸದೃಶಮಿಂದ್ರಃ ಪತಿಸ್ತವಸ್ತಮೋ ಜನೇಷ್ವಾ. ಶ್ರೀ ಗುರುಭ್ಯೋ ನಮಃ. ನವೋತ್ತರಃ ತ್ರಿಶತತಮಃ ಭಾಗಃ 309ನೇ ಭಾಗೋಯಂ ಅನುಶಾಸನ ಪರ್ವಣಃ ಮಹಾಭಾರತ ಪ್ರವಚನಮಾಲಾಯಾಂ. ತತ್ರ ಮಹಾಭಾರತೆ ಭಗವತಾ ಬಾದರಾಯಣೇನ ಪ್ರಣೀತೆ ವಿಷ್ಣುಸಹಸ್ರನಾಮಸ್ತೋತ್ರೆ ಭಗವತಃ ಇದಂ ನಾಮ ತ್ರಿಪಂಚಾಶತ್ತಮಂ 53ನೇದ್ದು ತ್ವಷ್ಟಾ ಇತಿ. ತಸ್ಯ ಅರ್ಥಃ ತದ್ವ್ಯಾಖ್ಯಾನಪರಾಯಾಃ ಬೃಹತ್ಯಾಶ್ಚ ಶ್ರವಣಂ ಇದಾನಿಂ ಖಲು ಪ್ರವರ್ತತೆ. ತ್ವಷ್ಟಾ ಇತಿ ತೇಜಸ್ವಿ ಇತ್ಯರ್ಥಃ. ತೇಜಸ್ವಿತಮಃ. ಋಗ್ಭಾಷ್ಯೆ ತವಸ್ತರಃ ಇತ್ಯಸ್ಯ ಶಬ್ದಸ್ಯ ತೇಜಸ್ವಿತಮಃ ಇತ್ಯರ್ಥಃ ಸಂಪ್ರೋಕ್ತಃ. एवं च अस्मिन्नपि वेदमन्त्रे तवस्तमः इत्ययं शब्दः तेजस्वितमः इत्यर्थं वदन् त्वष्टा इति शब्दं विवृणोति. त्वष्टा इति शब्दस्य व्याख्यानं करोति. त्वष्टा इत्यपि त्विषदीप्तौ धातोः तृच् प्रत्यये सति त्वष्टा इति रूपं निष्पन्नम्. त्वष्टा इत्यस्य तेजस्त्वतः बलत्वाद्वा इत्ययमर्थोऽपि ऋग्भाष्ये एव समर्थितः. त्वष्टा तेजस्त्वतो विष्णुः बलत्वाद्वा. एवम् अत्यन्तं तेजस्वी अत्यन्तं बलिष्ठश्च अयं भगवान् त्वष्टा इति कथ्यते. तमिमं त्वष्टृ शब्दस्य अर्थं तवस्तमः इति शब्दः अनया बृहत्या व्याख्यास्यते. द्विषदीप्तौ इति धातोः तृच् प्रत्यये सति त्वष्टृ शब्दः निष्पद्यते इति तु सर्वसम्मतम्. परन्तु तु गति वृद्धि हिंसासु इति सौत्रेण धातुना तौति इति भवति लट्लकारे. तौति इत्यस्य अर्थः जानाति वर्धयति च. अयं परमात्मा तौति जीवस्य स्वभावं जानाति अपि च तमिमं जीवं संसारचक्रे आनीय तं वर्धयति इति तु तौति इति शब्दस्य अर्थः. अशति इति क्रियापदान्तरम्. अशगतिदीप्त्यादानेषु इति तेषाम् अर्थः. तत्र दीप्तिः इति अर्थः अत्र सम्बध्यते. परमात्मा प्रकाशयति इमं जीवं. तस्य तत्त्वज्ञानं दत्त्वा भौतमिमं देहं विनाश्य तमिमं जीवम् आत्मसुखप्रदानेन स्वरूपसुखदानेन प्रकाशयति परमात्मा. एवं च तौति अशति च इति त्वष्टा. तु अश तृच् प्रत्ययः. तु प्लಸ್ ಅಶ್ ಮತ್ತೆ ಅದಕ್ಕೆ ತೃಚ್ ಪ್ರತ್ಯಯ. ಹೀಗೆ ಇದೊಂದು ಬೇರೆ ನಿಷ್ಪತ್ತಿಯನ್ನು ಹೇಳುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೆ. ತೌತಿ ಅಂದ್ರೆ ಈ ಜೀವನ ಸ್ವಭಾವವನ್ನು ತಿಳಿದು ಅವನನ್ನು ಸಂಸಾರಕ್ಕೆ ತಂದು
ಅವನನ್ನ ಬೆಳೆಸ್ತಾನೆ ಅಂತ ತೌತಿ ಅನ್ನೋದಕ್ಕೆ ಅರ್ಥ. ಮತ್ತೆ ಅಶತಿ ಅಂದ್ರೆ ಅವನಿಗೆ ಜ್ಞಾನವನ್ನು ಕೊಟ್ಟು ಸುಖವನ್ನು ಕೊಟ್ಟು ಆತನನ್ನ ಮುಕ್ತಿಯಲ್ಲಿ ಬೆಳಗಿಸ್ತಾನೆ ಅಂತ ಅರ್ಥ. ಇದು ತ್ವಷ್ಟ ಅನ್ನೋ ಶಬ್ದ ತು ಅಶ ತ ಎಣ್ಣ ಸಂಧಿಯಾಗಿ ತ್ವಷ್ಟ ಅಂತ ಸಹಜವಾಗಿ ನಿಷ್ಪನ್ನವಾಗಿದೆ. ಇದು ನನಗೆ ಕಂಡಂತಹ ಒಂದು ಅರ್ಥ. ಬೆಳಗಿಸ್ತಾನೆ ಅನ್ನೋ ಅರ್ಥ ಆ ವೇದ ಮಂತ್ರದಲ್ಲಿ ತವಸ್ತಮ ಅಂತ ಇದ್ದೇ ಇದೆ. ತಾನೇ ತೇಜಸ್ಸಿನ ಸ್ವರೂಪನಾದವನು ನಮಗೂ ಕೂಡ ಅಂಥದೊಂದು ತೇಜಸ್ಸಿನ ಸ್ವರೂಪವನ್ನ, ನಮ್ಮದೇ ಆದ ಸ್ವರೂಪವನ್ನು ತೋರಿಸ್ತಾನೆ. ಆ ಭಗವಂತ ನಮಗೆ ಕಾಂತಿಯಿಂದ ಕೊಂಗೊಳಿಸುವಂತಹ ಒಡೆಯನಾದ ಸರ್ವೇಶ್ವರನಾದ ಆ ಭಗವಂತ ಜನಸಾಮಾನ್ಯರಿಗೆ ಹಳದಿ ವರ್ಣದಿಂದ ಹೊಳೆಯುವಂತಹ ಬಂಗಾರವನ್ನ ಕೊಡಲಿ, ಅವರು ಅದನ್ನೇ ಬಯಸ್ತಾರೆ. ಜ್ಞಾನವನ್ನು ಬಯಸುವಂತಹ ನಮಗೆ ಜ್ಞಾನವೆಂಬ ಧನವನ್ನು ಕೊಡಲಿ, ನಮ್ಮ ಒಡೆಯನಾದಂತಹ ಪ್ರಾಣನಿಗೆ ಶತ್ರುಗಳಿಗೆ ಬಗ್ಗದ, ಶತ್ರುಗಳನ್ನು ಸದೆ ಬಡಿಯುವಂತಹ ಶಕ್ತಿಯನ್ನು ಕೊಡಲಿ ಅಂತಿದು ಅದಕ್ಕೆ ನಾನು ಮಾಡಿಕೊಂಡಂತಹ ಒಂದು ಅನ್ವಯ. ಸ್ವಲ್ಪ ಅದನ್ನ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಮಾಡಿದ ವ್ಯಾಖ್ಯಾನಕ್ಕಿಂತ ಭಿನ್ನವಾಗಿ ನಾನು ಅದಕ್ಕೆ ವ್ಯಾಖ್ಯಾನ ಮಾಡುವಂತಹ ಪ್ರಯತ್ನ ಮಾಡಿದ್ದೇನೆ. ಈ ಭಾವಾರ್ಥವನ್ನ ಮತ್ತೆ ಅನ್ವಯಾರ್ಥವನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. ತೌತಿ ಅಂದ್ರೆ ನಮ್ಮ ಯೋಗ್ಯತೆಯನ್ನು ತಿಳಿದು ಬೆಳೆಸ್ತಾನೆ, ಅಷ್ಟ ಬೆಳೆಸಿ ನಮ್ಮನ್ನ ಬೆಳಗಿಸ್ತಾನೆ. ಈ ಕಾರಣದಿಂದ ಅವನಿಗೆ ತ್ವಷ್ಟ ಅಂತ ಹೇಳ್ತಾರೆ ಅಂತ ಅನ್ನೋದನ್ನ ನೋಡಿದ್ದೇವೆ. ತ್ವಷ್ಟ ಅಂದ್ರೆ ಈ ಶಿಲ್ಪಿ ಈ ಜಗತ್ತನ್ನ ನಿರ್ಮಿಸಿದವನು ಅಂತ ಅರ್ಥವೂ ಆಗ್ತದೆ. ಜಗತ್ತನ್ನ, ಭೌತವಾದ ಜಗತ್ತನ್ನು ನಿರ್ಮಿಸಿದವನು, ಮತ್ತೆ ನಮಗೆಲ್ರಿಗೂ ಕೂಡ ನಮ್ಮ ಹಿನ್ನೆಲೆಯನ್ನು ತಿಳಿದು ನಮ್ಮನ್ನ ಈ ಸಂಸಾರದಲ್ಲಿ ಬೆಳಗಿಸಿದವನು ಅಂತ ಅರ್ಥ ಆಗ್ತದೆ. ಇದನ್ನೆಲ್ಲ ಈ ತ್ವಷ್ಟ ಎಂಬ ಶಬ್ದದ ಒಂದು ವಿವರವನ್ನ ಒಳಗೊಂಡಂತಹ ಒಂದು ಭಾಗ ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಅದನ್ನು ಇವತ್ತು ನಾವು ನೋಡಬೇಕು. ನಮ್ಮ ಸಾಧನೆಯ ದೃಷ್ಟಿಯಿಂದ ಭಗವಂತನನ್ನ ನಾವು ಉಪಾಸಿಸಬೇಕಾದ ಒಂದು ಶಬ್ದಗಳಲ್ಲಿ ತುಂಬಾ ಸುಂದರವಾದಂತಹ ಶಬ್ದ ಇದೆ. ಆ ಶಬ್ದ ಹೀಗಿದೆ, ಆ ಒಂದು ಉಪನಿಷತ್ ಭಾಗ ಹೀಗಿದೆ. ತ್ವಷ್ಟ ಅನ್ನೋದನ್ನೇ ಅದು ವಿವರಿಸ್ತದೆ ಅಂತ ಕಾಣಿಸ್ತದೆ ನೋಡಿದ್ರೆ. ತದ್ಯಥಾ ಪೇಶಸ್ಕರಿ ಪೇಶಸಃ ಮಾತ್ರಾಮುಪದಾಯ ಅನ್ಯನ್ನವತರಂ ಕಲ್ಯಾಣ ರೂಪಂ ತನುತೆ ಏವಮೇವ ಅಯಮಾತ್ಮ ಇದಂ ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವಾ ಅನ್ಯನ್ನವತರಂ ಕಲ್ಯಾಣ ರೂಪಂ ಕುರುತೆ. ಪಿತ್ರ್ಯಂ ವಾ ಗಾಂಧರ್ವಂ ವಾ ದೈವಂ ವಾ ಪ್ರಾಜಾಪತ್ಯಂ ವಾ ಬ್ರಾಹ್ಮಂ ವಾ ಅನ್ಯೇಷಾಂ ವಾ ಭೂತಾನಾಂ. ಒಬ್ಬ ಅಕ್ಕಸಾಲಿಗ ಏನು ಮಾಡ್ತಾನೆ ಅದನ್ನೇ ವಿವರಿಸ್ತದೆ ಆ ಉಪನಿಷತ್ತು. ಒಂದು ಸ್ವಲ್ಪ ಬಂಗಾರವನ್ನ ತಗೊಳ್ತಾನೆ, ಅದರ ಕೊಳೆಯನ್ನು ತೆಗಿತಾನೆ, ಮತ್ತೆ ಆ ಶುದ್ಧವಾದ ಬಂಗಾರದಿಂದ ಮತ್ತೊಂದು ರೂಪವನ್ನು ಅದಕ್ಕೆ ಕೊಡ್ತಾನೆ. ಹಾಗೆ ಈ ಜೀವರಿಗೆ ಇರುವಂತಹ ಸ್ಥೂಲ ಶರೀರವನ್ನು ನಾಶ ಮಾಡಿ, ಅವರ ಅವಿದ್ಯೆಯನ್ನ, ಅಜ್ಞಾನವನ್ನು ನಾಶ ಮಾಡಿ, ಸಂಸಾರದಲ್ಲಿ ಇಲ್ಲಿಯವರೆಗೂ ಅವರಿಗೆ ಕಾಣದೇ ಇರುವಂತಹ ಅವರದೇ ಆದ ರೂಪವನ್ನ ಭಗವಂತ ಅವರಿಗೆ ತೋರಿಸ್ತಾನೆ. ಪಿತೃಗಳ ರೂಪವನ್ನು ತೋರಿಸ್ತಾನೆ. ದೇವ, ಋಷಿ, ಪಿತೃಪಾಹ, ನರಾಹ ಅಂತ 5 ಥರ ಸಾಧಕರಿದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಸಾಮಾನ್ಯ ಮನುಷ್ಯರು ಅಂತ. ಮೂಲತಃ ಸ್ವಭಾವತಃ ಯಾರು ಪಿತೃದೇವತೆಗಳ ಗಣದಲ್ಲಿ ಸೇರಿದ್ದಾರೆ ಅವರಿಗೆ ಅವರದೇ ಆದ ಪಿತೃ ಸ್ವರೂಪವನ್ನು ತೋರಿಸ್ತಾನೆ. ಗಂಧರ್ವರಿಗೆ ಗಂಧರ್ವರ ರೂಪವನ್ನು ತೋರಿಸ್ತಾನೆ. ದೇವತೆಗಳಿಗೆ ಆ ದೇವತೆಗಳ ರೂಪವನ್ನೇ ತೋರಿಸ್ತಾನೆ. ಮತ್ತು ಮುಂದೆ ಅಲ್ಲಿ ಪ್ರಜಾಪತಿ ಅಂತ ಬಂದಿದೆ. ಪ್ರಜಾಪತಿ ಅಂದ್ರೆ ಶೇಷ. ಆ ಶೇಷನಿಗೆ ಅವನ ಸ್ವರೂಪವನ್ನು ತೋರಿಸ್ತಾನೆ. ಬ್ರಾಹ್ಮಂವ, ಮುಂದೆ ಚತುರ್ಮುಖ ಬ್ರಹ್ಮನಿಗೆ ಅವನು ಮೂಲತಃ ಏನು ಅನ್ನೋದನ್ನು ತೋರಿಸ್ತಾನೆ. ಅವರು ಎಲ್ಲರಿಗೂ ಕೂಡ ಅವರವರ ಮೂಲ ಸ್ವರೂಪವನ್ನು ಹೊಂದಿಸ್ತಾನೆ.
ಇಲ್ಲಿ ಈ ತ್ವಷ್ಟ ಅನ್ನುವಲ್ಲಿ ತೌತಿ ಅಂತ ನಾನು ಹೇಳಿದ್ನಲ್ಲ, ನಂದೊಂದು ವ್ಯಾಖ್ಯಾನ. ತೌತಿ ಅಂದ್ರೆ ತಿಳಿತಾನೆ ಮತ್ತು ತಿಳಿದು ಬೆಳೆಸ್ತಾನೆ ಅಂತ ಹೇಳಿ. ಇದೇ ತಿಳಿದು ಬೆಳೆಸುವುದು. ಎಲ್ಲರನ್ನೂ ಒಂದೇ ರೀತಿಯಾಗಿ ಮಾಡಿಬಿಡುವುದು ಪರಮಾತ್ಮನ ಉದ್ದೇಶ ಅಲ್ಲ. ಯಾರ್ಯಾರು ಏನೇನು ಆಗಬೇಕೋ ಅವರವರನ್ನು ಹಾಗೆ ಹಾಗೆ ಮಾಡುವುದು ಆತನ ಉದ್ದೇಶ ಆಗಿರ್ತದೆ. ಮೂಲತಃ ಯಾರು ಒಬ್ಬ ಪಿತೃದೇವತೆ ಆಗಿದ್ದಾನೋ ಅವನನ್ನ ಪಿತೃದೇವತೆಯನ್ನಾಗೇ ಮಾಡಿ ಅವನ ಮೂಲ ಸ್ವರೂಪವನ್ನು ತೋರಿಸ್ತಾನೆ. ಬ್ರಹ್ಮನನ್ನಾಗೇ ಮಾಡ್ತಾನೆ. ಆತನ ಸಾಧನ ದೊಡ್ಡದು. ಹೀಗೆ ಪ್ರತಿಯೊಬ್ಬರ ಹಿನ್ನೆಲೆಯನ್ನು ತಿಳಿದು ಅವರನ್ನು ಬೆಳೆಸ್ತಾನೆ. ಚತುರ್ಮುಖ ಬ್ರಹ್ಮ ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ, ಶೇಷ ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ, ಒಬ್ಬೊಬ್ಬ ದೇವತೆ ತನ್ನ ಸಾಧನೆಯನ್ನು ಮಾಡಬೇಕಾದ್ರೆ ಎಷ್ಟು ದೀರ್ಘವಾದಂತಹ ದಾರಿಯನ್ನು ಅವರು ಸವಿಸಬೇಕಾಗ್ತದೆ ಅನ್ನುವುದು ನಮಗೆಲ್ಲ ಗೊತ್ತಿದೆ. 31,104 ಕೋಟಿ ವರ್ಷಗಳ ಕಾಲ ದೀರ್ಘವಾದಂತಹ ಒಂದು ಕಲ್ಪದ ಅವಧಿ ಇರ್ತದೆ. ಅಂಥ ಒಂದು ದೀರ್ಘವಾದ ಅವಧಿ ಆ ಚತುರ್ಮುಖ ಬ್ರಹ್ಮನ ಒಂದು ಆಯುಷ್ಯ. ಅಂಥವು ಈ ಹಿಂದೆ 100 ಕಲ್ಪಗಳನ್ನ 31,104 ಕೋಟಿ ಇಂಟು 100 ಇಂಥವನ್ನು ಚತುರ್ಮುಖ ಬ್ರಹ್ಮ ಈ ಹಿಂದೆ ಕಳೆದಿದ್ದಾನೆ. ಹಾಗೆ ಪರಮಾತ್ಮ ಅವನನ್ನು ಬೆಳೆಸಿದ್ದಾನೆ. ತೌತಿ ಅನ್ನೋದಕ್ಕೆ ಆ ಅರ್ಥ. ಪರಮಾತ್ಮ ಚತುರ್ಮುಖ ಬ್ರಹ್ಮನ ಹಿನ್ನೆಲೆಯನ್ನು ತಿಳಿದು ಹಾಗೆ ಅವನನ್ನು ಬೆಳೆಸ್ತಾನೆ. ಅಷ್ಟು ದೀರ್ಘಕಾಲ ಸಾಧನೆಯನ್ನು ಮಾಡಿಸ್ತಾನೆ. ಆಮೇಲೆ ಅವನಿಗೆ ಅವನದೇ ಆದಂತಹ ಸ್ವರೂಪವನ್ನು ತೋರಿಸಿ ಮುಕ್ತಿಯಲ್ಲಿ ಅವನನ್ನು ಇಡ್ತಾನೆ. ಇದು ಚತುರ್ಮುಖ ಬ್ರಹ್ಮನಿಗೆ ತುಂಬಾ ದೀರ್ಘಕಾಲದ ಸಾಧನೆ. ಕೆಳಗೆ ಬಂದಂತೆ ಇನ್ನೂ ಸಾಧನೆ ಕಡಿಮೆ ಆಗ್ತದೆ. ಚತುರ್ಮುಖ ಬ್ರಹ್ಮ ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠ. ಹೀಗೆ ಅವರೆಲ್ಲರನ್ನೂ ಅವರವರ ಹಿನ್ನೆಲೆ ತಿಳಿದು ಅವರನ್ನು ಬೆಳೆಸ್ತಾನೆ ಅಂತ ಅರ್ಥ. ತೌತಿ ಜಾನಾತಿ ವರ್ಧಯತಿ ಚ, ಕೊನೆಗೆ ಪ್ರಕಾಶಯತಿ. ಒಂದು ಬಂಗಾರ ಹೇಗೆ ಹೊಳೆಯುವ ರೂಪದೊಂದಿಗೆ ಅಂಗಡಿಯಲ್ಲಿ ಬಂದು ನಿಲ್ಬೇಕು ಕೊನೆಗೆ ಅಕ್ಕಸಾಲಿಗಿನ ಕೈಚಳಕದಿಂದ, ಆ ಥರ ಮಾಡ್ತಾನೆ ಭಗವಂತ. ಪೇಶಸ್ಕರಿ ಭಗವಂತನಲ್ಲಿ ಆ ಅಕ್ಕಸಾಲಿಗನಿಗೆ ಹೋಲಿಸಿದ್ದಾರೆ. ಜೀವರನ್ನ ಪೇಶಸ್ ಅಂದ್ರೆ ಬಂಗಾರಕ್ಕೆ ಹೋಲಿಸಿದ್ದಾರೆ. ಅದನ್ನ ಆ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯ. ಸ್ವರ್ಣಕಾರೋ ಯಥಾ ಸ್ವರ್ಣಮರ ಮಗ್ನೌ ನಿಹತ್ಯ ಚ ಶುದ್ಧೇನ ಚೇನ ಚಾತ್ಮೇಷ್ಟಂ ಕುರುತೆ ರೂಪಮಂಜಸ. ಏವಂ ಸ ಭಗವಾನ್ ವಿಷ್ಣು ಜೀವಸ್ವರ್ಣಸ್ಯ ಯನ್ಮಲಂ ಅವಿದ್ಯಾ ಕಾಮಕರ್ಮಾದ್ಯಂ ಆತ್ಮಾಗ್ನೋ ನಾಶ್ಯ ಸರ್ವಕೃತ ಸ್ವೇಚ್ಛೆಯ ಕುರುತೆ ರೂಪಂ ಯದ್ಯೋಗ್ಯಂ ತಸ್ಯ ಮುಕ್ತಿಗಂ. ಸ್ವರ್ಣಕಾರ ಅಂದ್ರೆ ಅಕ್ಕಸಾಲಿಗ. ಅವನು ಸ್ವರ್ಣಮಲಂ, ಆ ಬಂಗಾರದ ಮಲವನ್ನ ಅಗ್ನಿಯಲ್ಲಿ ನಾಶ ಮಾಡ್ತಾನೆ, ಸ್ವಚ್ಛ ಮಾಡ್ತಾನೆ. ಮುಂದೆ ಶುದ್ಧವಾದ ಆ ಬಂಗಾರವನ್ನ ತನ್ನ ಕೈಯಲ್ಲಿ ತಗೊಂಡು ಅದಕ್ಕೆ ಆತ್ಮೇಷ್ಟಂ, ತನಗೆ ಯಾವ ಒಂದು ರೂಪವನ್ನ ಆ ಬಂಗಾರಕ್ಕೆ ಕೊಡಬೇಕು ಅಂತ ಕಾಣಿಸ್ತದೋ, ಒಂದು ಕಿರೀಟವೋ ಆಭರಣವೋ ಎಂಥದ್ದೋ ಅದನ್ನು ಮಾಡ್ತಾನೆ. ಹಾಗೆ ಸರ್ವಕರ್ತೃವಾದಂತಹ ಭಗವಂತನು ಕೂಡ ಜೀವಸ್ವರ್ಣಸ್ಯ, ಜೀವ ಅನ್ನೋದು ಮೂಲತಃ ಬಂಗಾರ ಒಂದು. ಅಂಥ ಬಂಗಾರದಂತಿರುವಂತಹ ಈ ಜೀವನನ್ನ ಸಾಧನೆಗೆ ತಂದು ಏನ್ ಮಲಂ, ಅವನಿಗೆ ಅಂಟಿಕೊಂಡಿರುವಂತಹ ಅವಿದ್ಯಾ ಮೊದಲಾದ ಏನು ಮಲಗಳಿವೆ, ಅವಿದ್ಯಾ ಕಾಮ ಕರ್ಮಾದ್ಯಂ, ಅವಿದ್ಯಾ ಅಜ್ಞಾನ, ಕಾಮ ಅಂದ್ರೆ ರಾಗ ಮೊದಲಾದದ್ದು, ಕರ್ಮ ಅಂದ್ರೆ ಆತ ಮಾಡುವಂತಹ ಕರ್ಮ, ಇವೇ ಮೊದಲಾದ ಕೊಳೆಯನ್ನು ಕಳೆದು ಅದು ಹೇಗೆ ಆತ್ಮಾಗ್ನವು, ಆತ್ಮಜ್ಞಾನವೆಂಬ ಅಗ್ನಿಯಲ್ಲಿ ಅದನ್ನೆಲ್ಲವನ್ನು ಕೂಡ ಕಳಿತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಸ್ವೇಚ್ಛೆಯ ಕುರುತೆ ರೂಪಂ, ಆ ಜೀವನ ಹಿನ್ನೆಲೆಯನ್ನು ತಿಳಿದು ಅದಕ್ಕೆ ತಕ್ಕಂತೆ ಭಗವಂತ ತನ್ನ ಇಚ್ಛೆಯನ್ನ ತೆಗೆದುಕೊಂಡು ಅವನಿಗೆ ಏನ್ ಮಾಡಬೇಕೋ, ಎಂಥ ರೂಪವನ್ನು ಕೊಡಬೇಕೋ ಅಂಥ ರೂಪವನ್ನು ಕೊಡ್ತಾನೆ ಅಂತ ಅರ್ಥ. ಅದನ್ನೇ ತುಂಬಾ ಸುಂದರವಾಗಿ ಆ ತ್ವಷ್ಟ ಅನ್ನೋ ಶಬ್ದ ಹೇಳ್ತದೆ. ಕೊನೆಗೆ ಪ್ರಕಾಶ ಬರುವಂತೆ ಮಾಡ್ತಾನೆ. ಪ್ರಕಾಶ ಅಂದ್ರೆ ಜ್ಞಾನದ ಪ್ರಕಾಶ, ಮತ್ತೆ ಮುಕ್ತಿಯಲ್ಲಿ ಆ ಒಂದು ಸುಖದ ಪ್ರಕಾಶ. ಅಕ್ಕಸಾಲಿಗನ ಕೈಯಲ್ಲಿ ಸಿಕ್ಕಂತಹ ಬಂಗಾರ ತನ್ನೆಲ್ಲ ಕೊಳೆಗಳನ್ನು ಕಳ್ಕೊಂಡು ಶುದ್ಧವಾಗಿ ಮತ್ತೆ ಹೊಳೆಯುತ್ತಾ ಅಲ್ಲಿ ಬಂದು ನಿಲ್ತದೆ. ಆ ಒಂದು ಅಂಗಡಿಯಲ್ಲಿ ಮುಂದೆ ಗ್ರಾಹಕರಿಗೆ ಅದು ಸಿಗ್ತದೆ. ಈ ತರ ಅದನ್ನಲ್ಲಿ
ವರ್ಣನೆ ಮಾಡಿದ್ದಾರೆ. ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನು ವಿಷಯ ಬಂದಿದೆ ಅಂಥ ಒಂದು ವಿಷಯವನ್ನ ತ್ವಷ್ಟ ಎಂಬ ಶಬ್ದ ಸಂಕ್ಷಿಪ್ತವಾಗಿ ಹೇಳಿದೆ ಅಂತ ಅದರ ಅರ್ಥ. ಇಲ್ಲಿ ಸನೋ ದಧಾತು ತಂ ರಯಿಂ ಅಂತ ಇದೆಯಲ್ಲ ಮೂಲ ವೇದ ಮಂತ್ರದಲ್ಲಿ, ಸನೋ ದಧಾತು ತಂ ರಯಿಂ ರಯಿಂ ಪಿಶಂಗ ಸದೃಶಂ ಅಂತ. ಪಿಶಂಗ ಅಂತ ಹೇಳುವುದು ಆಕಸ್ಮಿಕ ಏನಲ್ಲ. ನಾನೊಂದು ವ್ಯಾಖ್ಯಾನ ಹೇಳಿದ್ದೇನೆ. ಯಾರಿಗೆ ಬಂಗಾರ ಬೇಕು ಅಂತಿದೆಯೋ, ಜನಸಾಮಾನ್ಯರಾದವರು ಧನಕನಕಾದಿಗಳಲ್ಲಿ ಆಸಕ್ತರಾಗಿರ್ತಾರೆ, ಅವರಿಗೆ ಧನಕನಕಾದಿಗಳನ್ನೇ ಕೊಡ್ತಾನೆ ಭಗವಂತ. ಅವರಿಗೆ ಅದನ್ನೇ ಕೊಟ್ಟು ಸುಮ್ಮನೆ ಮಾಡಿಬಿಡ್ತಾನೆ. ಯಾರಿಗೆ ಜ್ಞಾನಧನ ಬೇಕಾಗಿದೆಯೋ ಅವರಿಗೆ ಅದನ್ನೇ ಕೊಡ್ತಾನೆ ಅಂತಿದೆ. ಆದ್ರೆ ಅದಕ್ಕೆ ಮತ್ತೊಂದು ಅರ್ಥವನ್ನು ಹೀಗೆ ಮಾಡಬಹುದಲ್ಲ. ಪಿಶಂಗ ಸದೃಶಂ ರಜಿಂ. ರೈ ಅಂದ್ರೆ ಸಂಪತ್ತು. ಜೀವರಿಗೆ, ತನ್ನ ಭಕ್ತರಾದಂತಹ ಜೀವರಿಗೆ ಒಂದು ಸಂಪತ್ತನ್ನು ಕೊಡ್ತಾನೆ. ಎಂಥ ಸಂಪತ್ತು ಅಂದ್ರೆ ಬಂಗಾರಕ್ಕೆ ಸದೃಶವಾದ ಸಂಪತ್ತು. ಯಾಕಂದ್ರೆ ಆ ಜೀವನಿಗೆ ಅವನ ಸ್ವರೂಪದಲ್ಲೇ ಅಡಕವಾಗಿರುವಂತಹ ಒಂದು ಜ್ಞಾನ ಮತ್ತು ಸುಖ, ಸ್ವರೂಪ ಜ್ಞಾನ ಮತ್ತು ಸ್ವರೂಪ ಸುಖವನ್ನು ಇವನ ಅನಾವೃತವನ್ನಾಗಿ ಮಾಡ್ತಾನಲ್ಲ ಭಗವಂತ. ಈ ಬೃಹದಾರಣ್ಯಕ ಉಪನಿಷತ್ತು ಆ ಜೀವನನ್ನ ಸ್ವರ್ಣ ಅಂತ ಹೇಳಿದೆ. ಉಪನಿಷತ್ತು ಮತ್ತು ಉಪನಿಷತ್ ಭಾಷ್ಯ. ಜೀವ ಸ್ವರ್ಣ ಮಲಂ, ಆ ಸ್ವರ್ಣದ ಮಲವನ್ನು ಕಳಿತಾನೆ. ಜೀವನೇ ಒಂದು ಸ್ವರ್ಣ, ಬಂಗಾರ ಅಂತ ಅಲ್ಲಿ ಹೇಳಿದ್ದಾರೆ. ವೇದ ಮಂತ್ರವೂ ಕೂಡ ಇಲ್ಲಿ ಪಿಶಂಗ ಸದೃಶಂ. ವೇದ ಮಂತ್ರಗಳಿಗೆ ನಾನು ಹೇಳಿದ್ದೇನು ಅರ್ಥ ಆಗಬೇಕಾಗಿಲ್ಲ. ಧನಕನಕಾದಿ ಸಂಪತ್ತನ್ನ ಯಾರು ಜನಸಾಮಾನ್ಯರು ಅಪೇಕ್ಷೆ ಮಾಡ್ತಾರೋ ಅವ್ರಿಗೆ ಕೊಡ್ತಾನೆ. ಅದಲ್ಲದೆ ಇನ್ನೂ ಒಂದು ಅರ್ಥವನ್ನು ನಾವು ತಿಳಿಯಬಹುದಾದಂತೆ, ಬಂಗಾರಕ್ಕೆ ಸದೃಶವಾದಂತಹ ಸುಖವನ್ನ, ಬಂಗಾರಕ್ಕೆ ಸದೃಶವಾದಂತಹ ಜ್ಞಾನವನ್ನ, ಸ್ವರೂಪ ಜ್ಞಾನವನ್ನ. ಇಲ್ಲಿ ಬಂಗಾರ ಅಂದ್ರೆ ಕೇವಲ ಲೌಕಿಕವಾದ ಬಂಗಾರ, ಜನಸಾಮಾನ್ಯರಿಗೆ ಬೇಕಾದ್ದಲ್ಲ. ಇಲ್ಲಿ ಬಂಗಾರ ಅಂದ್ರೆ ಜೀವನೇ ಬಂಗಾರ. ಅವನೇ ಪಿಶಂಗ. ಪಿಶಂಗ ಅನ್ನೋ ಶಬ್ದದಿಂದ ಅಲ್ಲಿ ವಾಚ್ಯನಾದವನು ಆ ಜೀವನೆಂಬ ಸ್ವರ್ಣ. ಅವನಿಗೆ ಉಚಿತವಾದದ್ದು, ಅವನಿಗೆ ಏನ್ ಕೊಡಬೇಕೋ ಅದನ್ನು ಕೊಡ್ತಾನೆ. ಸದೃಶ ಅಂದ್ರೆ ಉಚಿತ ಅಂತ ಅರ್ಥ. ಹೀಗೆ ಪಿಶಂಗ ಅಂದ್ರೆ ಬಂಗಾರ. ಜೀವನೆಂಬ ಬಂಗಾರನಿಗೆ ಯಾವುದು ಉಚಿತವೋ ಅಂಥ ಸಂಪತ್ತನ್ನು ಕೊಡ್ತಾನೆ. ಆ ಸಂಪತ್ತು ಯಾವುದು? ಅವನಿಗೆ ಉಚಿತವಾದ ಸಂಪತ್ತು ಸ್ವರೂಪ ಸುಖ ಮತ್ತೆ ಸ್ವರೂಪ ಜ್ಞಾನ ಮತ್ತು ಸ್ವರೂಪ ಸುಖ. ಇವನಿಗಿಂತ ಶ್ರೇಷ್ಠರಾದವರು ಇದ್ದಾರೆ, ಕನಿಷ್ಠರಾದವರು ಇದ್ದಾರೆ. ಅವರೆಲ್ಲರೂ ಬಂಗಾರರೇ, ದೊಡ್ಡ ಬಂಗಾರ ಚತುರ್ಮುಖ. ನಾವೆಲ್ಲ ಸಣ್ಣ ಬಂಗಾರಗಳು. ಆ ದೊಡ್ಡ ದೊಡ್ಡ ಬಂಗಾರಕ್ಕೆ ಉಚಿತವಾದ, ಅದರ ಸ್ವರೂಪಕ್ಕೆ ಉಚಿತವಾದ ದೊಡ್ಡ ದೊಡ್ಡ ಆಭರಣವನ್ನು ಮಾಡ್ತಾನೆ. ಅದರಿಂದ ಬಂಗಾರದ ಪ್ರಮಾಣ ಕಡಿಮೆ ಇದ್ರೆ ಒಂದು ಸಣ್ಣ ಉಂಗುರವೋ ಮತ್ತೊಂದೇನೋ ಆದೀತು, ಇಷ್ಟೇ. ಹಾಗಾಗಿ ಪಿಶಂಗ ಅಂದ್ರೆ ಹಳದಿ ಬಣ್ಣ. ಪಿಶಂಗ ವರ್ಣೋಪೇತಂ ರಯಿಂ ಅಂತ ಹೀಗಲ್ಲಿ ಅರ್ಥ ಇದೆ. ಒಂದು ರಘುನಾಥ ತೀರ್ಥರು ಅರ್ಥ ಮಾಡಿದ್ದಿದೆ. ಪಿಶಂಗ ಸದೃಶ ಅನ್ನೋ ಶಬ್ದಕ್ಕೆ ಪೀತತೆಯ ಸಮ್ಯಕ್ ದೃಶ್ಯಮಾನಂ ಸುವರ್ಣಾತ್ಮಕಂ ಇತಿ ಯಾವತ್ತು ಅಂತ ಭಗವಂತರಾಯರು ಬರೆದಿದ್ದಾರೆ. ಹಳದಿ ಬಣ್ಣದಿಂದ ಕೂಡಿ ಕಂಗೊಳಿಸ್ತಾ ಇರುವಂತಹ ಬಂಗಾರವೆಂಬ ಸಂಪತ್ತು. ಹಾಗಾಗಿ ಪಿಶಂಗ ಅಂದ್ರೆ ಜೀವನೇ ಒಂದು ಬಂಗಾರ. ಆ ಬಂಗಾರಕ್ಕೆ ಉಚಿತವಾದ ಜ್ಞಾನ ಮತ್ತು ಸುಖವನ್ನು ಭಗವಂತ ಕೊಡ್ತಾನೆ. ತುಂಬಾ ಸುಂದರವಾದಂತಹ ಒಂದು ಹೊಂದಾಣಿಕೆ ಈ ಬೃಹತಿ ಮಂತ್ರಕ್ಕೂ, ಈ ವೇದ ಮಂತ್ರಕ್ಕೂ ಮತ್ತೆ ಆ ಬೃಹದಾರಣ್ಯಕ ಉಪನಿಷತ್ ಮಂತ್ರಕ್ಕೂ ಕೂಡ ಕಾಣಿಸ್ತದೆ. ಹೀಗಿದು ನಾವೀಗ ನೋಡ್ತಾ ಇರೋದು, ಈ ಬೃಹತಿ ಅನ್ನೋದು ಋಗ್ವೇದ, ಬೃಹದಾರಣ್ಯಕ ಅನ್ನೋದು ಯಜುರ್ವೇದ. ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಎರಡರಲ್ಲೂ ಕೂಡ ಕಂಡು ಬಂದಂತಹ ಒಂದು ಸಾಮರಸ್ಯಪೂರ್ಣವಾದಂತಹ ಅರ್ಥವನ್ನ ನಾವು ಆ ದೃಷ್ಟಿಯಿಂದ ನೋಡಿದಂತಾಯ್ತು. ಮತ್ತೆ ನಾವು ಜೀವಮಾನದಲ್ಲಿ ತಾಳಬೇಕಾದಂತಹ ದೃಷ್ಟಿಕೋನವನ್ನು ಕೂಡ ಈ ಶಬ್ದ ಈ ಒಂದು ಮಂತ್ರ ನಮಗೆ ತೋರಿಸ್ತದೆ. ಈ ಭಗವಂತ ನಮ್ಮನ್ನ ಸೃಷ್ಟಿಯಲ್ಲಿ ತಂದಿದ್ದಾನೆ. ನಾವೆಲ್ಲ ಬಂಗಾರಗಳಿದ್ದಂತೆ. ಆ ಬಂಗಾರವನ್ನ ಬೆಂಕಿಗೆ ಹಾಕಿ ಅದರ ಕೊಳೆಯನ್ನ ತೆಗೆದು ಮುಂದೆ ಅದನ್ನ ಒಂದು ಸುಂದರವಾದಂತಹ ರೂಪವುಳ್ಳದನ್ನಾಗಿ ಮಾಡ್ತಾನಲ್ಲ ಅಕ್ಸಾಲಿಗ. ಅವೆಲ್ಲ ಅಗ್ನಿ ಪರೀಕ್ಷೆಗಳು. ಆ ಬಂಗಾರಕ್ಕೊಂದು ಅಗ್ನಿ ಪರೀಕ್ಷೆ ಆಗಬೇಕು. ಹಾಗೆ ಜೀವನೆಂಬ ಬಂಗಾರಕ್ಕೂ ಕೂಡ ನಾನಾ ಥರದ ಅವಸ್ಥೆಗಳನ್ನ ಆತ ಹಾದು ಬರಬೇಕಾಗ್ತದೆ. ನಾನಾ ಥರದ ಕಷ್ಟ ನಷ್ಟಗಳನ್ನೆಲ್ಲ ಅವನು ಅನುಭವಿಸಬೇಕಾಗ್ತದೆ. ಮೊದಲು ಹೋಗಿ ಬಂಗಾರ ಬೆಂಕಿಯಲ್ಲಿ ಬೀಳ್ತದೆ, ಮುಂದೆ ಅದನ್ನ ಸುತ್ತಿಗೆಯಿಂದ, ಲೋಹದ ಉಪಕರಣಗಳಿಂದ ಅದನ್ನ ಹೊಡಿತಾರೆ, ಅದಕ್ಕೊಂದು ರೂಪ ತಾಳ್ತಾರೆ, ತಿಕ್ಕುತ್ತಾರೆ, ಉಜ್ಜುತ್ತಾರೆ, ಅದಕ್ಕೊಂದು ರೂಪ ಬರುವಂತೆ ಮಾಡ್ತಾರೆ. ಅದನ್ನು ಅನೇಕ ಸೂಕ್ಷ್ಮವಾದಂತಹ ಉಪಕರಣಗಳ ಮೂಲಕ ಅದರ ಮೇಲೆಲ್ಲ ರೇಖೋಪರೇಖೆಗಳನ್ನು ಕೊರೀತಾರೆ.
ಇಷ್ಟೆಲ್ಲ ಹಂತಗಳನ್ನ ಹಾದು ಬರುವುದು ಆ ಬಂಗಾರಕ್ಕೆ ಹೇಗಿದೆಯೋ ಹಾಗೆ ನಮಗೂ ಕೂಡ ಈ ಸಂಸಾರವೆಂಬ ಕಾಡ್ಗಿಚ್ಚಿನಲ್ಲಿ, ದಾವಾಗ್ನಿಯಲ್ಲಿ ನಾವು ಕೂಡ ಬೇಯ್ತಾ ಇದ್ದೇವೆ. ನಮಗೂ ಅನೇಕ ಪೆಟ್ಟು ಇವೆಲ್ಲ ಆ ಸುತ್ತಿಗೆ ಪೆಟ್ಟುಗಳು ಮೇಲ್ಮೇಲೆ ಬೀಳ್ತಾ ಇರ್ತವೆ. ಸೂಕ್ಷ್ಮವಾದಂತಹ ಉಪಕರಣಗಳ ಮೂಲಕ ನಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ರೇಖೋಪರೇಖೆಗಳನ್ನು ಪರಮಾತ್ಮ ಮೂಡಿಸ್ತಾನೆ. ಜೀವಮಾನದಲ್ಲಿ ಬರುವಂತಹ ಒಟ್ಟಾರೆ ದುಃಖಗಳೇನಿವೆಯಲ್ಲ, ಆ ದುಃಖಗಳೆಲ್ಲವೂ ಕೂಡ ಹೀಗೆ ಭಗವಂತ ನಮಗೆ ಕೊಡ್ತಾ ಇರುವಂತಹ ಒಂದು ತಯಾರಿ. ಬಂಗಾರ ನೇರವಾಗಿ ಗಣಿಯಿಂದ ಹೊರಗೆ ಬಂದದ್ದು. ಗಣಿಯಲ್ಲಿ ಯಾವುದೋ ರೂಪದಲ್ಲಿ ಒಂದು ಅದಿರಿನ ರೂಪದಲ್ಲಿ ಇರ್ತದೆ. ಅದಿರಿನ ರೂಪದಲ್ಲಿದ್ದಂತಹ ಬಂಗಾರ ಅಂಗಡಿಯಲ್ಲಿ ಗ್ರಾಹಕರ ಎದುರಿಗೆ ಹೊಳೆಯುವ ರೂಪದಲ್ಲಿ ಕಾಣಿಸುವವರೆಗೆ ಅದೆಷ್ಟು ಹಂತಗಳನ್ನು ದಾಟಿ ಬರಬೇಕಾಗ್ತದೆ. ಹಾಗೆ ಜೀವನೂ ಕೂಡ ಸೃಷ್ಟಿಗೆ ಬಂದವನು ಮುಕ್ತಿಗೆ ಹೋಗುವ ತನಕ ನಾನಾ ಥರದ ಹಂತಗಳನ್ನೆಲ್ಲ ದಾಟಿ ಬರಬೇಕಾಗ್ತದೆ. ಆ ಹಂತಗಳನ್ನೆಲ್ಲ ದಾಟಿ ಬರುವುದೇ ಈಗ ನಾವು ಇರುವಂತಹ ಸಂಸಾರ ಮತ್ತು ಸಂಸಾರದಲ್ಲಿ ನಾವು ಅನುಭವಿಸುವಂತಹ ಅನೇಕ ಏಳು ಬೀಳುಗಳು. ಇವೆಲ್ಲವೂ ಕೂಡ ಆ ತ್ವಷ್ಟ ಅನಿಸ್ಕೊಂಡಿರುವಂತಹ ಅಕ್ಕಸಾಲಿಗ ಏನು ಭಗವಂತ ಇದ್ದಾನೆ, ಅವನ ಕೈಯಲ್ಲಿ ನಾವು ಅನುಭವಿಸ್ತಾ ಇರುವಂತಹ ಕೆಲವು ಸಿದ್ಧತೆಗಳು, ತಯಾರಿಗಳು ಅಂತ ಅದನ್ನು ಭಾವಿಸಬೇಕು. ಜೀವಮಾನದಲ್ಲಿ ಬಂದಂತಹ ಕಷ್ಟ ನಷ್ಟಗಳನ್ನು ಯಾವುದೇ ಅಂಥ ಒಂದು ತಯಾರಿ, ಅಂಥದ್ದೊಂದು ಸಿದ್ಧತೆ ಇಲ್ಲದೆ, ತರಬೇತಿ ಇಲ್ಲದೇನೆ, ಟ್ರೈನಿಂಗ್ ಇಲ್ಲದೇನೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಪೂರ್ಣ ರೂಪವನ್ನು ಪಡೆಯೋದಿಲ್ಲ. ಹಾಗೆ ಬಂಗಾರ ಪೂರ್ಣ ರೂಪವನ್ನು ಪಡೆಯಲಿಕ್ಕೆ ಅನೇಕ ಹಂತಗಳನ್ನು ಹೇಗೆ ದಾಟಬೇಕಾಗ್ತದೋ ಅದಂತೆ ಅನೇಕ ಸಾಂಸಾರಿಕ ಹಂತಗಳನ್ನು ದಾಟಿಯೇ ಸಾಧಕನಾದವನು ಈ ಎಲ್ಲ ಹಂತಗಳಿಗೆ ಬರಬೇಕಾಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನನಗೆ ಈ ಸಂದರ್ಭದಲ್ಲಿ ಮಹಾಭಾರತದ ಉದ್ಯೋಗ ಪರ್ವದ ಒಂದು ಶ್ಲೋಕ ನೆನಪಿಗೆ ಬರ್ತದೆ. ವಾರ್ತ, ಒಂದು ವಿಶಿಷ್ಟವಾದ ವಾರ್ತೆ ಏನಾದರೂ, ಎಂದೂ ಮಾಸದ, ಎಂದೂ ಹಳೆಯದಾಗದಂತಹ ಒಂದು ಸುದ್ದಿ ಏನಾದರೂ ಇದ್ರೆ ಹೇಳುವಂತ ಯಕ್ಷ ಧರ್ಮರಾಜನನ್ನು ಕೇಳಿದೆ. ಯಕ್ಷ ಪ್ರಶ್ನ ಅದು ಉದ್ಯೋಗ ಪರ್ವದಲ್ಲಿ, ವನಪರ್ವದಲ್ಲಿ. ಅದಕ್ಕೆ ತುಂಬಾ ಸುಂದರವಾದಂತಹ ಒಂದು ವಾರ್ತೆಯನ್ನ ನಾನು ಹೇಳ್ತೇನೆ. ಇದೊಂದು ಬ್ರೇಕಿಂಗ್ ನ್ಯೂಸ್ ಇದು. ಆದರೆ ಎಂದೂ ಹಳೆಯದಾಗದೇ ಇರುವಂತಹ ಸುದ್ದಿ. ಅದೇನು ಸುದ್ದಿ? ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಹ ಪಚತೀತಿ ವಾರ್ತಾ. ದೊಡ್ಡ ವಾರ್ತೆ ಇದು. ಇಡೀ ಜಗತ್ತಿನಲ್ಲಿ ಏನೇನು ನಡೆದ್ರು ಎಲ್ಲ ಈ ವಾರ್ತೆಯಲ್ಲೇ ಸೇರಿ ಹೋಗ್ತದೆ. ಅದು ಹೇಗೆ ಅಂದ್ರೆ, ಮಹಾಮೋಹಮಯೇ ಕಟಾಹೆ. ಕಟಾಹ ಅಂದ್ರೆ ದೊಡ್ಡ ಕಡಾಯಿ, ಒಂದು ಕಬ್ಬಿಣದ ಕಟಾಯಿ ಇದು. ಆ ಕಡಾಯಿ ಯಾವುದು? ಆ ಕಡಾಯಿಯಲ್ಲಿ ಈ ಕಾಲನಾಮಕನಾದ ಪರಮಾತ್ಮ ನಮ್ಮನ್ನೆಲ್ಲರನ್ನು ಕೂಡ ಬೇಯಿಸ್ತಾ ಇದ್ದಾನಂತೆ ಆ ಬೆಂಕಿಗೆ ಹಾಕಿ. ಅದು ಹೇಗೆ? ಮಹಾಮೋಹದಿಂದ ಹುಟ್ಟಿದಂತಹ ಈ ಸಂಸಾರ ಇದೆಯಲ್ಲ, ಸಂಸಾರ ಅನ್ನೋದೇ ಒಂದು ದೊಡ್ಡ ಕಡಾಯಿ. ಆ ಕಡಾಯಿಯಲ್ಲಿ ಸೂರ್ಯ ಅನ್ನುವುದೇ ನಿತ್ಯ ಉದಯಿಸುವ ಅಸ್ತಂಗತನಾಗುವ ಸೂರ್ಯನೇ ಇದಕ್ಕೊಂದು ಅಗ್ನಿ. ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ. ಮತ್ತೆ ಇದಕ್ಕೆ ಉರುವಲು ಕಟ್ಟಿಗೆ ಬೇಕಲ್ಲ, ಅದ್ಯಾವುದು? ರಾತ್ರಿ ಮತ್ತು ಹಗಲುಗಳು, ಇವೇ ಅದಕ್ಕೆ ಕಟ್ಟಿಗೆ. ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವಿ ಪರಿಘಟ್ಟನೇನ. ಒಂದು ದೊಡ್ಡ ಪ್ರಮಾಣದ ಅಡಿಗೆ ಏನಾದರೂ ತಯಾರಾಗುವಾಗ ಆ ಅಡಿಗೆ ಆತ ಆ ಪಾತ್ರೆಯೊಳಗೆ ಒಂದು ಸೌಟನ್ನ ಮೇಲಿದ ಮೇಲೆ ಕೈ ಆಡಿಸ್ತಾ ಇರ್ತಾನೆ. ಆ ಪದಾರ್ಥ ಯಾವುದು ಕೂಡ ತಳ ಹೊತ್ತಬಾರದು ಅಂತ. ತಳ ಹೊತ್ತಬಾರದು, ಉಕ್ಕಬಾರದು, ಎಲ್ಲಾ ಪದಾರ್ಥಗಳ ಮಿಶ್ರಣ ಸರಿಯಾಗಬೇಕು. ಈ ಎಲ್ಲ ದೃಷ್ಟಿಯಿಂದ ಅವನು ಕೈ ಆಡಿಸ್ತಾ ಇರ್ತಾನಲ್ಲ, ಇಲ್ಲಿಯೂ ಕೂಡ ಕೈ ಆಡಿಸ್ತಾ ಇದ್ದಾನೆ ಈ ಕಾಲನಾಮಕನಾದ ಪರಮಾತ್ಮ. ಅದೇನು? ಮಾಸರ್ತು ದರ್ವಿ ಪರಿಘಟ್ಟನೇನ. ಮಾಸ ತಿಂಗಳುಗಳು, ಋತು ಎರಡೆರಡು ತಿಂಗಳುಗಳು, ಒಂದು ಶಿಶಿರ ಮೊದಲಾದ ಋತುಗಳು, ಇವೇ ದರ್ವಿ, ಆ ಮರದಿಂದ ಮಾಡಿದಂತಹ ಒಂದು ಸಟ್ಟುಗ ಅಥವಾ ಸೌಟು. ಅದರಿಂದ ಪರಿಘಟ್ಟನ, ಸುತ್ತಲೂ ತಿರುಗಿಸುವುದು, ಒಳಗೆ ಕೈ ಆಡಿಸುವುದು ಮೊದಲಾದದ್ದು. ಮಾಸರ್ತು ದರ್ವಿ ಪರಿಘಟ್ಟನೇನ ಭೂತಾನಿ ಕಾಲಹ ಪಚತೀತಿ ವಾರ್ತಾ. ನಾವೆಲ್ಲ ಭೂತಗಳು, ನಮ್ಮೆಲ್ಲರನ್ನೂ ಕೂಡ ಆ ಸಂಸಾರವೆಂಬ ಕಡಾಯಿಯಲ್ಲಿ ಕಾಲನಾಮಕನಾದಂತಹ ಪರಮಾತ್ಮ ಪಚತಿ, ಬೇಯಿಸ್ತಾ ಇದ್ದಾನೆ. ಇದೇ ಒಂದು ದೊಡ್ಡ ವಾರ್ತೆ. ಈ ಜಗತ್ತಿನಲ್ಲಿ
ಯಾರೇ ಎಲ್ಲೇ ಹುಟ್ಟಿದರು, ಬೆಳೆದರು, ಮುಂದೆ ಅವರು ಮಹಾತ್ಮರಾಗಿ ಲೋಕೋಪಕಾರ ಮಾಡಿದರು, ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಮಣ್ಣಾಗಿ ಹೋದರು, ಎಲ್ಲಿ ಏನೇ ಆದ್ರೂ ದುಷ್ಟರೇ ಇರಲಿ, ಸಜ್ಜನರೇ ಇರಲಿ, ಬ್ರಹ್ಮಚಾರಿಗಳಿರಲಿ, ಗೃಹಸ್ಥರಿರಲಿ, ಸನ್ಯಾಸಿಗಳಿರಲಿ, ಬ್ರಾಹ್ಮಣ ಇತ್ಯಾದಿಗಳು, ಕ್ಷತ್ರಿಯ ಇತ್ಯಾದಿಗಳು, ಬೇರೆ ಯಾರೇ ಇರಲಿ, ಎಲ್ಲಿ ಏನೇ ನಡೆದ್ರು, ಯಾವುದೇ ಯುದ್ಧ ನಡೆಯಲಿ, ಯಾವುದೇ ಗೆಲುವು ನಡೆಯಲಿ, ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ರಿಯೆಯೂ ಕೂಡ ಸೋಲು, ಗೆಲುವು, ಮಾನ, ಅಪಮಾನ, ಇಂಥ ಪ್ರತಿಯೊಂದು ಕೂಡ ಆ ಪರಮಾತ್ಮ ನಮ್ಮನ್ನು ಬೇಯಿಸುವಂತಹ ಈ ಒಂದು ಕ್ರಿಯೆಯಲ್ಲಿ ಅಡಗಿ ಹೋಗಿಬಿಟ್ಟಿದೆ. ಹೀಗೆ ಆ ಒಂದು ಅಡಿಗೆ ತಯಾರಾಗಬೇಕಾದ್ರೆ, ಒಂದು ಪಕ್ವವಾದಂತಹ ವಸ್ತು ತಯಾರಾಗಿ ಅದು ಗ್ರಾಹಕನ ಮುಂದೆ ಬರಬೇಕಾದ್ರೆ, ತಿನ್ನುವವನು ಮುಂದೆ ಬರಬೇಕಾದ್ರೆ ಅದೆಷ್ಟು ತರದ ಹಂತಗಳನ್ನು ದಾಟಬೇಕಾಗ್ತದೆ. ಭೂಮಿಯಲ್ಲಿ ಅದರ ಬೀಜವನ್ನು ಬಿತ್ತಬೇಕು. ಮೊದಲನೇದಾಗಿ ಅದು ಸಸ್ಯವಾಗಿ ಹೊರಗೆ ಬರಬೇಕು. ಅಲ್ಲಿಂದ ಧಾನ್ಯಗಳನ್ನು ಸಂಗ್ರಹಿಸಬೇಕು, ಅದನ್ನು ಒಣಗಿಸಬೇಕು ಧಾನ್ಯಗಳನ್ನು, ಮುಂದೆ ಅದನ್ನು ಹಿಟ್ಟು ಮಾಡಬೇಕು. ಕೆಲವು ಧಾನ್ಯಗಳನ್ನು ಹಾಗೆ ನೇರವಾಗಿ ಉಪಯೋಗ ಮಾಡ್ತಾರೆ, ಅಥವಾ ಕೆಲವನ್ನು ಹಿಟ್ಟಾಗಿ ಉಪಯೋಗ ಮಾಡ್ತಾರೆ. ಹಿಟ್ಟಾಗಿ ಉಪಯೋಗ ಮಾಡಿ ಅದಕ್ಕೆ ನಾನಾ ಥರದ ಪದಾರ್ಥಗಳನ್ನು ಬೆರೆಸಿ ಬೆಂಕಿಯಲ್ಲಿ ಅದನ್ನು ಬೇಯಿಸಿ ಮುಂದೆ ಅದನ್ನು ತಿಂತಾರೆ. ಅಪಕ್ವವಾದನ್ನು ಯಾರೂ ಕೂಡ ತಿನ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹೀಗೆ ನಾನಾ ಥರದ ಪಕ್ವತೆಗಳು ಒಂದು ತಿಂಡಿ ತಿನಿಸು ಅದಕ್ಕೆ ಬೇಕಾಗ್ತದೆ. ಅನೇಕ ಹಂತಗಳಿವೆ ಅದಕ್ಕೆ. ಹಾಗೆ ಬಂಗಾರಕ್ಕೂ ಕೂಡ ಅದು ಗಣಿಯಿಂದ ಹೊರಗೆ ಬಂದು ಆಭರಣ ರೂಪದಲ್ಲಿ ನಮ್ಮವರೆಗೆ ಬರುವುದಕ್ಕೆ ಅನೇಕ ಹಂತಗಳಿವೆ. ಅದರಂತೆ ಅನೇಕ ಹಂತಗಳನ್ನ ಈ ಜೀವನ ಕೂಡ ದಾಟಿ ಬರ್ತಾನೆ. ಹೀಗೆಲ್ಲ ದಾಟಿ ಬಂದು ಆ ಬಳಿಕವೇ ಈ ಜೀವನೆಂಬ ಬಂಗಾರ ಒಂದು ಆಭರಣ ರೂಪದಲ್ಲಿ ಆ ಭಗವಂತನ ಸೇವೆಗೆ ಸಿದ್ಧನಾಗ್ತಾನೆ. ಮುಕ್ತಿಯಲ್ಲಿ ಇರುವುದಂದ್ರೆ ಆ ಭಗವಂತನ ಸೇವೆಗೆ ಅವನು ಸಿದ್ಧನಾಗುವುದೇ. ಕೊನೆಗೆ ಸದಾ ಭಗವಂತನ ಸಾನ್ನಿಧ್ಯ. ಈ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಂಡ್ರೆ, ತ್ವಷ್ಟ ಎಂಬ ಶಬ್ದದಿಂದ ನಾವು ಇಲ್ಲಿ ಬಂದಿರುವಂತಹ ಎಲ್ಲಾ ವಿಷಯಗಳನ್ನು ಕೂಡ, ಜೀವ ಎಂಬುದೊಂದು ಬಂಗಾರ, ಮತ್ತೆ ಈ ಜೀವ ಅನ್ನುವುದೊಂದು ತಿನ್ನುವ ಪದಾರ್ಥದಂತೆ, ಈ ಭಗವಂತ ಒಬ್ಬ ಅಕ್ಕಸಾಲಿಗರಂತೆ, ಅಥವಾ ಭಗವಂತ ಒಬ್ಬ ಪಾಚಕನಂತೆ ಅಂತ ಎಲ್ಲಾ ಉದಾಹರಣೆಗಳನ್ನು ನಾವು ನೆನಪಿಟ್ಕೊಂಡ್ರೆ, ಜೀವಮಾನದಲ್ಲಿ ಬರುವಂತಹ ಅನೇಕ ಕಷ್ಟಗಳು, ನಷ್ಟಗಳು, ಏಳು ಬೀಳುಗಳು, ಆ ಸಂದರ್ಭದಲ್ಲಿ ವಿಶೇಷವಾಗಿ ತ್ವಷ್ಟ ಅನ್ನೋ ಶಬ್ದ ನಮಗೆ ನೆನಪಿಗೆ ಬಂದ್ರೆ, ಉಪನಿಷತ್ ಹೇಳುವಂತಹ ಪೇಶಸ್ಕರಿ ಎನ್ನುವ ಶಬ್ದ ನಮಗೆ ನೆನಪಿಗೆ ಬಂದ್ರೆ, ಭೂತಾನಿ ಕಾಲ ಪಚತೀತಿ ವಾರ್ತಾ ಅಂತ ಮಹಾಭಾರತದ ವರಪರ್ವ ಹೇಳುವ ಮಾತು ನಮಗೆ ನೆನಪಿಗೆ ಬಂದ್ರೆ, ಆ ಸಂದರ್ಭದಲ್ಲಿ ನಮಗೆ ಬರ್ತಾ ಇರುವಂತಹ ಕಷ್ಟಗಳು ಇವು ನಮ್ಮನ್ನ ಉನ್ನತರನ್ನಾಗಿ ಮಾಡಲಿಕ್ಕೆ, ಉನ್ನತೀಕರಿಸಲಿಕ್ಕಾಗಿಯೇ ಎಲ್ಲಾ ಥರದ ಕಷ್ಟಗಳು ಬಂದಿವೆ ಅಂತ ಮನುಷ್ಯನಿಗೆ ಒಂದು ಸಮಾಧಾನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಥರದ ಒಂದು ಉಪಾಸನೆ, ಆ ತ್ವಷ್ಟ ಅನ್ನೋದ್ರಲ್ಲಿ ಇದೆ. ಅದು ನಮ್ಮನ್ನು ತಿಳಿದು, ನಮ್ಮನ್ನು ಬೆಳೆಸಿ, ಕೊನೆಗೆ ನಮ್ಮನ್ನು ಬೆಳಗಿಸ್ತಾನೆ. ತಿಳಿದು ಬೆಳಗಿಸುವವನೇ ತ್ವಷ್ಟ. ತು ಅಶುತ. ಎಷ್ಟು ಕರೆ ವೇದಗಳು, ಉಪನಿಷತ್ತುಗಳೆಲ್ಲ ಈ ಭಗವಂತನನ್ನು ಈ ರೀತಿಯಾಗಿ ವರ್ಣಿಸಿವೆ. ಇಲ್ಲಿ ತ್ವಷ್ಟ ಅಂತ ಶಬ್ದ ಬಂತು, ಉಪನಿಷತ್ನಲ್ಲಿ ಬೃಹದಾರಣ್ಯಕದಲ್ಲಿ ಪೇಶಸ್ಕರಿ ಅಂತ ಶಬ್ದ ಬಂತು, ಋಗ್ವೇದದ ಮತ್ತೊಂದು ಭಾಗವಾದಂತಹ ರುದ್ರಾಧ್ಯಾಯದಲ್ಲಿ ನಮಃ ಕರ್ಮಾರೇಭ್ಯ ಕುಲಾಲೇಭ್ಯಶ್ಚವೋ ನಮಃ ತಕ್ಷಭ್ಯೋ ರಥಕಾರೇಭ್ಯಶ್ಚ ಅಂತ ಭಗವಂತನನ್ನು ಅದು ವರ್ಣನೆ ಮಾಡಿದೆ. ಕರ್ಮಾರ, ಅವನೊಬ್ಬ ಕಮ್ಮಾರ, ಕಬ್ಬಿಣದ ವಸ್ತುಗಳನ್ನು ನಿರ್ಮಾಣ ಮಾಡುವಂಥವನು ಅವನೇ, ಬಂಗಾರದ ವಸ್ತುಗಳನ್ನು ನಿರ್ಮಾಣ ಮಾಡುವವನು ಅವನೇ. ಕುಲಾಲ, ಈ ಜಗತ್ತೆಂಬ ಮಡಿಕೆ, ಜೀವನೂ ಒಂದು ಮಡಿಕೆ ಇದ್ದಂತೆ, ಆ ಮಡಿಕೆಯನ್ನು ಮಾಡುವವನು ಆ ಭಗವಂತನೇ. ನಮಃ ಕುಲಾಲೇಭ್ಯ ಕರ್ಮಾರೇಭ್ಯ ತಕ್ಷಭ್ಯ ರಥಕಾರೇಭ್ಯ. ತಕ್ಷ ಅಂದ್ರೆ ಬಡಿಗರವನು, ಮರದ ಕೆಲಸ ಮಾಡುವವನು. ರಥಕಾರರು, ದೊಡ್ಡ ದೊಡ್ಡ ರಥಗಳನ್ನ ನಿರ್ಮಿಸುವಂತಹ ಶಕ್ತಿ ಇದ್ದವರು. ಹಾಗೆಲ್ಲ ಭಗವಂತನಿಗೆ ಬಹುವಚನಗಳಿಂದ ಆ ಶಬ್ದ ಪ್ರಯೋಗ ಮಾಡಿದೆ, ಕರ್ಮಾರೇಭ್ಯ ತಕ್ಷಭ್ಯ ಅಂತ ಹೇಳಿ. ಯಾಕೆಂದ್ರೆ ಭಗವಂತನಿಗೆ ಇಂತಹ ಅನೇಕ ರೂಪಗಳಿವೆ. ಜೀವರು ಅನಂತ ಇದ್ದಾರೆ, ಗಣಶೋಪ್ಯನಂತಹ. ಆ ಎಲ್ಲಾ ಜೀವರಲ್ಲಿಯೂ ಕೂಡ ಭಗವಂತ ಒಂದೊಂದು ರೂಪದಿಂದ, ಒಬ್ಬರಲ್ಲಿ ಅಕ್ಕಸಾಲಿಕನಾಗಿದ್ದು, ಒಬ್ಬರಲ್ಲಿ ಕಮ್ಮಾರನಾಗಿದ್ದು, ಒಬ್ಬರಲ್ಲಿ ಬಡಿಗರವನಾಗಿದ್ದು, ಒಬ್ಬರಲ್ಲಿ ಕುಂಬಾರನಾಗಿದ್ದು, ನಾನಾ ಥರದ ರೂಪಗಳನ್ನು ತಾಳಿ ಆಯಾ ಜೀವರನ್ನ ಅವನು ತಿಳಿದು
ಮುಂದೆ ಅವ್ರನ್ನ ಬೆಳೆಸಿ ಕೊನೆಗೆ ಅವ್ರನ್ನ ಬೆಳಗಿಸ್ತಾನೆ. ಅದಕ್ಕಾಗಿ ಬಹುವಚನವನ್ನು ಅದು ಪ್ರಯೋಗ ಮಾಡಿದೆ. ಈ ತರ ರುದ್ರಾಧ್ಯಾಯದಲ್ಲಿ ಬರುವಂತಹ ಕರ್ಮಾರ, ಕುಲಾಲ ಇತ್ಯಾದಿ ಶಬ್ದಗಳು, ಇಲ್ಲಿ ಬಂದಿರುವಂತಹ ತ್ವಷ್ಟ ಅನ್ನೋ ಶಬ್ದ, ಮತ್ತೆ ಉಪನಿಷತ್ತಲ್ಲಿ ಬಂದಿರುವಂತಹ ಪೇಶಸ್ಕರಿ ಅನ್ನುವಂತಹ ಶಬ್ದ, ಇವೆಲ್ಲವನ್ನು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಕಾಣಬೇಕು. ತ್ವಷ್ಟ ಅನ್ನೋ ಶಬ್ದಕ್ಕೂ ತಕ್ಷ ಅನ್ನೋ ಶಬ್ದಕ್ಕೂ ಕೂಡ ಒಂದೇ ರೀತಿಯಾದ ಅರ್ಥಗಳೇ. ತ್ವಷ್ಟ ಅಂದ್ರೆ ನಾವು ತ್ವಿಷದೀಪ್ತವು ಅನ್ನುವಂತಹ ಅರ್ಥವನ್ನು ನೋಡಿದ್ವಲ್ಲ, ಹಾಗೇನೆ ತ್ವಕ್ಷ ತನೂಕರಣೆ ಅಂತ ಒಂದು ಧಾತುವನ್ನು ಕೂಡ ಕೆಲವು ಕಡೆ ತೋರಿಸ್ತಾರೆ. ತಕ್ಷ ತನೂಕರಣೆ ಮತ್ತು ತ್ವಕ್ಷ ತನೂಕರಣೆ ಅಂತ ಎರಡು ಥರದ ಧಾತುಗಳು ಕಂಡು ಬರ್ತವೆ. ಹೀಗೆ ಈ ಒಂದು ತಕ್ಷ ತನೂಕರಣೆ, ಅದಕ್ಕೂ ಕೂಡ ಕೆತ್ತು ಅನ್ನುವಂಥ ಅರ್ಥ, ಅಲ್ಲಿ ಓ ಇಲ್ಲ. ಇನ್ನೊಂದು ಕಡೆ ತ್ವಕ್ಷ ತನೂಕರಣೆ, ಅಲ್ಲಿ ತಕಾರಕ್ಕೆ ವಕಾರದ ಒತ್ತಕ್ಷರ ಇದೆ. ಹೀಗೆ ಎರಡು ಥರದ ಶಬ್ದಗಳು. ಅಂತ ಆ ತ್ವ ಅಂತಾನೆ ಒಂದು ಧಾತು ತ್ವಕ್ಷ ತನೂಕರಣೆ ಅಂತಾನೆ ಕಾಣಿಸ್ತದೆ. ಅದನ್ನ ವ್ಯಾಖ್ಯಾನ ಮಾಡುವವರು ಬೇರೆ ಬೇರೆ ತರ ಮಾಡ್ತಾರೆ. ಮೂಲ ತಕ್ಷ ತನೂಕರಣೆ ಅಂತಾನೆ ಒಂದೇ ಧಾತು ತಕ್ಷತಿ, ಅದೇ ತ್ವಕ್ಷತಿ ಅಂತಾಗಿದೆ ಅಂತ. ಇನ್ನು ಕೆಲವರು ವ್ಯಾಖ್ಯಾನಕಾರರ ಪ್ರಕಾರ ತ್ವಕ್ಷ ಅಂತಾನೆ ಒಂದು ಧಾತು ಇದೆ, ತಕ್ಷ ಅಂತ ಧಾತು ಇದ್ದ ಹಾಗೆ ತ್ವಕ್ಷ ಅಂತಾನೆ ಒಂದು ಧಾತು ಇದೆ ಅಂತಾನು ಹೇಳ್ತಾರೆ. ನಮಗೆ ಸುಮಾರು 12,000 ಧಾತುಗಳು ಈ ಹಿಂದೆ ಇದ್ದವು ಅಂತ ಜ್ಞಾನಿಗಳು ಹೇಳ್ತಾರೆ. ಈಗಿರುವ ಸುಮಾರು 2,000 ಧಾತುಗಳು ಮಾತ್ರ. ಅನೇಕ ಥರದ ಧಾತುಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಅಂಥದ್ರಲ್ಲಿ ಈ ತ್ವಕ್ಷ ತನೂಕರಣೆ ಮತ್ತೆ ತ್ವಿಷದೀಪ್ತವು ಇದ್ದಂತೆ ತ್ವಷದೀಪ್ತವು ಹೀಗೆಲ್ಲವೂ ಇದ್ದಿರಬಹುದು ಅಂತ ನನ್ನದೊಂದು ಊಹೆ ಮಾತ್ರ. ಅದು ನಾವು ಆ ಹಿಂದಿನ ಯಾವುದೂ ಧಾತುಗಳನ್ನು ನೋಡಿಲ್ಲ, ಆದ್ರಿಂದ ಹೀಗೆ ಅಂತ ನಾವು ನಿರ್ಧರಿಸುವುದು ಕಷ್ಟ. ಆದರೂ ತ್ವಕ್ಷ ತನೂಕರಣೆ ಅಂತ ಒಂದು ಇದ್ದಿರಬಹುದು ಅಂತ ಕಾಣಿಸ್ತದೆ. ಯಾಕಂದ್ರೆ ಅದನ್ನು ವ್ಯಾಖ್ಯಾನ ಮಾಡುವವರು ತ್ವಕ್ಷತಿ ಅಂತಾನೆ ಹೇಳಿದ್ದಾರೆ. ತಕ್ಷತಿ ಇತಿ ತಷ್ಟ, ತಕ್ಷತಿ ಇತಿ ತಕ್ಷ, ತ್ವಕ್ಷತಿ ಇತಿ ತ್ವಷ್ಟ ಅಂತ ತ್ವಕ್ಷತಿ ಅಂತ ಲಟ್ಲಕಾರದ ಪ್ರಯೋಗನೆ ಮಾಡಿದ್ದಾರೆ. ಆದ್ರಿಂದ ತ್ವಕ್ಷ ಅಂತ ಧಾತು ಇದ್ದಿರಬೇಕು ಅಂತ ನನ್ನದೊಂದು ಊಹೆ. ಹೀಗೆ ಭಗವಂತ ನಮ್ಮೆಲ್ಲರ ಜೀವನದಲ್ಲಿ ಕಮ್ಮಾರನಾಗಿ, ಕುಂಬಾರನಾಗಿ, ಬಡಿಗರವನಾಗಿ, ಅಕ್ಕಸಾಲಿಗರವನಾಗಿ ಹೀಗೆ ನಾನಾ ಥರದ ರೂಪಗಳನ್ನು ತಾಳಿ ನಮ್ಮೆಲ್ಲರ ಹಿನ್ನೆಲೆಯನ್ನು ತಿಳಿದು ನಮ್ಮನ್ನು ಬೆಳೆಸಿ ಕೊನೆಗೆ ನಮ್ಮನ್ನು ಬೆಳಗಿಸ್ತಾನೆ ಅಂತ ಹೇಳುವಂತಹ ಒಂದು ಅಪರೂಪದ ಶಬ್ದ ಅದು. ನಮ್ಮ ಸಾಧನೆಯ ದೃಷ್ಟಿಯಿಂದ ನಮ್ಮನ್ನ ತಿದ್ದಿ ರೂಪಿಸುವ ಶಿಲ್ಪಿಯೇ ಅಂತ ಭಗವಂತನನ್ನ ನಾವು ಬೇಡ್ಕೊಳ್ಳಿಕ್ಕೆ, ಪ್ರಾರ್ಥಿಸಲಿಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ಶಬ್ದ. ಆ ಶಬ್ದದ ಶ್ರವಣ ಮಾತ್ರದಿಂದಲೇ ಸಕಲ ಸಾಂಸಾರಿಕ ದುಃಖಗಳನ್ನು ಕೂಡ ತಾಳ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಬರ್ತದೆ. ಅಂತ ಒಂದು ಅಪರೂಪದ ಶಬ್ದ ಇದು. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.